ಸಿಎಂ ಸಿದ್ದರಾಮಯ್ಯನವರೇನೋ 5 ವರ್ಷ ನಾನೇ ಸಿಎಂ ಅಂತ ಹೇಳಿಕೆಯನ್ನ ನೀಡಿದ್ರು, ಓಪನ್ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ಆದರೆ ಈ ಓಪನ್ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲೇ ನೊಳವಿನಕೆರೆ ಶ್ರೀ ಸ್ವಾಮೀಜಿಗಳು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಕೊಡ್ತಾರೆ ಎನ್ನುವಂತಹ ಬೆಂಬಲವನ್ನ ಮತ್ತೆ ಇಲ್ಲಿ ಒತ್ತಿ ಹೇಳ್ತಾ ಇರುವಂತದ್ದು. ಸಿದ್ದರಾಮಯ್ಯ ಮಾತಿನಂತೆ ಅಧಿಕಾರವನ್ನ ಬಿಟ್ಟುಕೊಡ್ತಾರೆ ನೊಳವಿನಕೆರೆ ಕಾಡಸಿದ್ದೇಶ್ವರ ಸ್ವಾಮೀಜಿ ಈ ಕುರಿತಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದು ಹೇಳಿಕೆಯನ್ನ ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಅವಧಿಯಲ್ಲೇ ಅಧಿಕಾರವನ್ನ ಬಿಟ್ಟುಕೊಡ್ತಾರೆ ಅಂತ ಸ್ವಾಮೀಜಿಯವರು ನುಡಿದಿರುವಂತದ್ದು ಭವಿಷ್ಯವನ್ನ, ಆ ಭರವಸೆ ನಮಗಿದೆ ಅಂತ ಕೂಡ ಇಲ್ಲಿ ಸ್ವಾಮೀಜಿಯವರು ಒಂದು ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಧಿಕಾರವನ್ನ ಬಿಟ್ಟುಕೊಡ್ತಾರೆ, ಡಿಕೆ ಶಿವರ ಬ್ಯಾಟ್ ಬೀಸಿದ್ದಾರೆ ಮತ್ತೊಮ್ಮೆ ನೊಳವಿನಕೆರೆ ಸ್ವಾಮೀಜಿಯವರು. ಇದೇ ಅವಧಿಯಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನ ಸೊಕ್ಕೆ ಗ್ರಾಮದಲ್ಲಿ ನೊಳವಿನಕೆರೆ ಶ್ರೀಗಳು ಇಲ್ಲಿ ಹೇಳಿಕೆಯನ್ನ ನೀಡಿರುವಂಥದ್ದು. ನೋಡಿ, ಸಿದ್ದರಾಮಯ್ಯ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೆಹಲಿಯಲ್ಲೂ ಕೂಡ ಹೋಗಿ ಹೇಳಿದ್ದು ಅದೇ, 5 ವರ್ಷ ನಾನೇ ಸಿಎಂ ಅಂತ. ಈಗಾಗಲೇ ಡಿಕೆಶಿ ಅವರ ಬೆಂಬಲಿಗರಿಗೆ ಹಾಗೆ ಬಣಕ್ಕೆ ಡಿಕೆಶಿ ಅವರಿಗೂ ಕೂಡ ಒಂದು ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು, ಓಪನ್ ಚಾಲೆಂಜ್ ರೀತಿಯಲ್ಲೇ ಹೇಳ್ಬಿಟ್ಟಿದ್ದಾರೆ. 5 ವರ್ಷ ನಾನೇ ಇರ್ತೀನಿ, ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಬಿಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಆದರೆ ಇಲ್ಲಿ ಡಿಕೆಶಿ ಪರವಾಗಿ ನೊಳವಿನಕೆರೆ ಶ್ರೀಗಳು ಕೂಡ ಮಾತನಾಡಿದ್ದಾರೆ, ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನ ಸೊಕ್ಕೆ ಗ್ರಾಮದಲ್ಲಿ ಅವರು ಮಾತನಾಡಿರುವಂಥದ್ದು. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಒಂದು ಸಿಎಂ ಕನಸಿನ ಬಗ್ಗೆ ನೋಡ್ಕೊಂಡು ಬರೋಣ. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಏನ್ ಮಾತು ಕೊಟ್ಟಿದ್ದಾರೆ, ಆ ಸಮಯ ಮೀಚಿದ್ದಂಗೆ ಸಿದ್ದರಾಮಯ್ಯರು ಬಿಟ್ಕೊಡ್ತಾರೆ, ಆ ಭರೋಸೆ ನಮಗಿದೆ ಅಂತಕ್ಕಂಥ ಮಾತನ್ನು ನಮ್ಗೆ ಹೇಳ್ತಾ ಇದ್ದೇವೆ. ಆಗುತ್ತೆ. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಏನ್ ಮಾತು ಕೊಟ್ಟಿದ್ದಾರೆ, ಆ ಸಮಯ ಮೀಚಿದ್ದಂಗೆ ಸಿದ್ದರಾಮಯ್ಯರು ಬಿಟ್ಕೊಡ್ತಾರೆ, ಆ ಭರೋಸೆ ನಮಗಿದೆ ಅಂತಕ್ಕಂಥ ಮಾತನ್ನು ನಮ್ಗೆ ಹೇಳ್ತಾ ಇದ್ದೇವೆ. ಆಗುತ್ತೆ. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಏನ್ ಮಾತು ಕೊಟ್ಟಿದ್ದಾರೆ, ಆ ಸಮಯ ಮೀಚಿದ್ದಂಗೆ ಸಿದ್ದರಾಮಯ್ಯರು ಬಿಟ್ಕೊಡ್ತಾರೆ, ಆ ಭರೋಸೆ ನಮಗಿದೆ ಅಂತಕ್ಕಂಥ ಮಾತನ್ನು ನಮ್ಗೆ ಹೇಳ್ತಾ ಇದ್ದೇವೆ. ಆಗುತ್ತೆ. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಏನ್ ಮಾತು ಕೊಟ್ಟಿದ್ದಾರೆ, ಆ ಸಮಯ ಮೀಚಿದ್ದಂಗೆ ಸಿದ್ದರಾಮಯ್ಯರು